ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ತುಂಬಾ ಜನದ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಶಾರ್ಟ್ ಅಲ್ಲಿ ಲಿರಿಕ್ಸ್ ವಿಡಿಯೋ ಯಾವ ತರ ಎಡಿಟ್ ಮಾಡೋದು ಏನಿನ ಅಂತ ತುಂಬಾ ಜನ ಕೇಳ್ತಾ ಇದ್ದು. ಸೊ ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಯಾವ ತರ ಸಿಂಪಲ್ ಅಂಡ್ ಈಸಿ ಟ್ರಿಕ್ಸ್ ಇಂದ ಇನ್ಶಾರ್ಟ್ ಅಲ್ಲಿ ಲಿರಿಕ್ಸ್ ವಿಡಿಯೋ ಯಾವ ತರ ಮಾಡಬಹುದು ಅಂತ ನಿಮ್ಗೆ ಹೇಳ್ಕೊಂಡ್ ಕೊಡ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. I love you. I love you. ಫ್ರೆಂಡ್ಸ್, ಈಗ ನಾವು ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಅನ್ನೋ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ವಿಡಿಯೋಸು ಫೋಟೋಸು ಆಲ್ ಅಂತಿರುತ್ತೆ. ನಾವಿಲ್ಲಿ ಫೋಟೋಸ್ಗೆ ಹೋಗಿ ನಮಗೆ ಯಾವ ಫೋಟೋ ಬೇಕೋ ಬ್ಯಾಕ್ಗ್ರೌಂಡ್ಗೆ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ನೋಡಿ ನಾನೀಗ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕು ಫೋಟೋ ಅನ್ನೋದ್ರ ಬಗ್ಗೆ ಅಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಿಕೊಂಡು ನೋಡಿ ನಾನು 9:16 ಇನ್ಸ್ಟಾಗ್ರಾಮ್ ಕ್ಯಾನ್ವಸ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಿದ್ದೀನಿ. ಇವಾಗ ನಮಗೆ ವಿಡಿಯೋ ಅನ್ನೋದು ಲೆಂತ್ ಬೇಕಾಗಿರುತ್ತೆ. ಸೊ ನಾನು 15 ಸೆಕೆಂಡ್ಸ್ಗೆ ಇಲ್ಲಿ ಮಾಡ್ಕೊತಾ ಇದ್ದೀನಿ. 15 ಸೆಕೆಂಡ್ಸ್ ಬಂದಿದೆ ನೋಡಿ ಇವಾಗ ನಾನು. ಇವಾಗ ನಾವು ಫೋಟೋಗೆ ಎಫೆಕ್ಟ್ ಅನ್ನೋದು ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಫೆಕ್ಟ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಂಗೆ ಸ್ಕ್ರಾಲ್ ಮಾಡ್ತಾರೆ ನಮಗೆ ಬೇಕಾದಷ್ಟು ಎಫೆಕ್ಟ್ ಸಿಗುತ್ತೆ. ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಸೆಲೆಬ್ರೇಟ್ ಅನ್ನೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೋ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯಾಲ್ಯೂ ಅನ್ನೋದು ನಾನು ಇಲ್ಲಿ ಆಫ್ ಇಟ್ಕೊತಾ ಇದ್ದೀನಿ. ಸೊ ಇದು ತಗೊಂಡ್ಮೇಲಕ್ಕೆ ನೋಡಿ ಈ ಥರ ಬರುತ್ತೆ, ಸ್ನೋ ಬರೋ ಥರ ಫೋಟೋ ಮೇಲೆ. ಇದನ್ನು ನಾವು ಫುಲ್ಲು ಎಷ್ಟು ವೀಡಿಯೋ 15 ಸೆಕೆಂಡ್ಸ್ ಅಷ್ಟು ಎಕ್ಸ್ಪ್ಲೈನ್ ಮಾಡಿಕೊಂಡ್ರೆ ಸ್ನೋ ಫುಲ್ಲು ಫೋಟೋ ಎಷ್ಟು ನಾವು ಸೆಕೆಂಡ್ಸ್ ಇರುತ್ತಲ್ಲ ಅಷ್ಟು ಸ್ನೋ ಸುರಿತಾ ಇರೋ ಥರ ನಮಗೆ ಎಫೆಕ್ಟ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನೋಡ್ಬೋದು ಈ ಥರ. ಇದಕ್ಕೆ ನಾವು ಇವಾಗ ಸಾಂಗ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಮೈ ಮ್ಯೂಸಿಕ್ ಅಂತಿದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಓಕೆನಾ? ನೋಡಿ ಈಗ ನಾವು ಸಾಂಗ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಇರುತ್ತೆ. ಮೇಲೆ ನಮಗೆ ಸಾಂಗ್ ಎಲ್ಲಿಂದ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾವಿಲ್ಲಿ ಎಡಿಟ್ ಮಾಡ್ಕೊಬೋದಾಗಿರುತ್ತೆ. ನೋಡಿ ಈ ಥರ. ಮತ್ತು ಎಡಿಟ್ ಎಲ್ಲ ಮಾಡ್ಕೊಂಡ್ಮೇಲೆ ಮೇಲೆ ರೈಟ್ ಕ್ಲಿಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸಾಂಗ್ ಅನ್ನೋದು ಅಡ್ಜಸ್ಟ್ ಆಗಿರುತ್ತೆ. ಈಗ ನಮಗೆ ಸಾಂಗ್ ಅನ್ನೋದು ಸೆಟ್ ಆಗಿದೆ. ನಮಗೆ ಲಿರಿಕ್ಸ್ ಬೇಕಲ್ವಾ, ಅದಕ್ಕೆ ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ ಪ್ಲೇ ಮಾಡಿಕೊಂಡು ನಮಗೆ ಸಾಂಗ್ ಲಿರಿಕ್ಸ್ ನೋಡಿಕೊಂಡು ನಾವಿಲ್ಲಿ ಟೆಕ್ಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಟೆಕ್ಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ ನೋಡಿ ಲಾಸ್ಟಲ್ಲಿ. ಈಗ ನಾವು ಟೆಕ್ಸ್ಟ್ ಮುಗಿದಿದೆ, ಅಲ್ಲಿ ಎಡಿಟ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಫಾಂಟ್ ಅನ್ನೋದು ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ರೆಡಿ ಆಗುತ್ತೆ. ಪ್ರೀತಿ ಮಾತು ನೂರಾರು ಪ್ರೀತಿ ಮಾತು. ನೂರಾರು ಸಾರಿ ಆಡಿ ನೀನೇನೆ ಜೀವ ಎಂದು. ಈಗ ಲಿರಿಕ್ಸ್ ಟೈಪಿಂಗ್ ಎಲ್ಲ ಆಗಿದೆ. ಇವಾಗ ನಾವು ಟೆಕ್ಸ್ಟ್ ನಮಗೆ ಫೋಟೋದಲ್ಲಿ ಅಲ್ಲಿಗೆ ಬೇಕೋ ಅಲ್ಲಿಗೆ ಸೆಟ್ ಮಾಡ್ಕೊಬೋದು. ನಾನೀಗ ಎಲ್ಲ ಕೆಳಗಡೆ ಒಂದೇ ಥರ ಸೆಟ್ ಮಾಡ್ತಾಯಿದ್ದೀನಿ. ಈಗ ನಾವು ಟೆಕ್ಸ್ಟ್ಗೆ ಎಫೆಕ್ಟ್ ಹಾಕಬೇಕು. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಎಫೆಕ್ಟ್ಸ್ ಇರುತ್ತೆ ಟೆಕ್ಸ್ಟಿಗೆ ಹಾಕೋವು. ನೀವು ಯಾವ್ದು ಬೇಕೋ ಅಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ಇವಾಗ ಅಡ್ಜಸ್ಟ್ ಮಾಡ್ಕೊಬೋದು, ಅದು ಎಷ್ಟು ಇದರಲ್ಲಿ ಬೇಕು ಅನ್ನೋದೆಲ್ಲ ಇಲ್ಲಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ನೀವು ಹಾಕೋಬೋದು. ನಾನಿಲ್ಲಿ 4th ಆಪ್ಷನ್ ಹಾಕ್ಕೊಳ್ತಾ ಇದ್ದೀನಿ. I love you. ಸೇಮ್ ಅದೇ ಥರನೇ ಎಲ್ಲ ಟೆಕ್ಸ್ಟ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ ಹಾಕೊಬೋದಾಗಿರುತ್ತೆ.
ಸೊ ಈಗ ಫೈನಲ್ ಔಟ್ಪುಟ್ ನೋಡೋಣ ಬನ್ನಿ. I love you. I love you. ನೂರಾರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿ ಅಂಡ್ ಸಿಂಪಲ್ ಟ್ರಿಕ್ಸ್ ಅಲ್ಲಿ ಇನ್ಶಾರ್ಟ್ ಅಲ್ಲಿ ನಾವು ಯಾವ ತರ ಲಿರಿಕ್ಸ್ ವಿಡಿಯೋ ಎಡಿಟ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೆಂಗ್ ಅನಿಸ್ತು ಅಂತ ಏನಾದ್ರು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.